ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೇಘ ಸ್ಫೋಟ ಆಗಿದೆ. ಒಂದೇ ಗಂಟೆಯಲ್ಲಿ 100 ಮಿಲಿಮೀಟರ್ ವರ್ಷಧಾರೆಯಾಗಿದೆ. ಮಳೆಯ ರೌದ್ರಾವತಾರಕ್ಕೆ ದೆಹಲಿ ಈಗ ನೀರಲ್ಲಿ ತೇಲಿದೆ. ದೆಹಲಿಯ ಹಲವು ಏರಿಯಾಗಳಿಗೆ ನೀರು ನುಗ್ಗಿರುವಂತಹ ಘಟನೆಯಾಗಿದೆ. ರಸ್ತೆಗಳಲ್ಲಿ 2 ರಿಂದ 3 ಅಡಿ ನೀರು ನಿಂತು ಸವಾರರು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅಕ್ಷರಶಃ ಮೇಘ ಸ್ಫೋಟ ಆಗಿರೋದು ದೆಹಲಿಯಲ್ಲಿ. ಒಂದೇ ಗಂಟೆಯಲ್ಲಿ 100 ಮಿಲಿಮೀಟರ್ ಮಳೆಯಾಗಿದೆ. ಸೊ ಹೀಗಾಗಿ ಈಗ ದೆಹಲಿಯಲ್ಲಿ ಈಗ ಸವಾರರ ಪಾಡು ಈಗ ಕೇಳುತ್ತಿರದಂತಹ ಪರಿಸ್ಥಿತಿ ಇದೆ. ಅಲ್ಲಿನ ನಿವಾಸಿಗಳು ಈಗ ಸಂಕಷ್ಟದಲ್ಲಿದ್ದಾರೆ. ದೆಹಲಿಯಲ್ಲಿ ನಾವು ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದೇ ಗಂಟೆಯಲ್ಲಿ 100 ಮಿಲಿಮೀಟರ್ ವರ್ಷಧಾರೆಯಾಗಿದೆ. ಇದರ ಪರಿಣಾಮ ಈಗ ದೆಹಲಿ ಈಗ ಸಂಕಷ್ಟಕ್ಕೆ ಸಿಲುಕಿದೆ. ರಸ್ತೆಗಳಲ್ಲಿ ಎಲ್ಲೆಲ್ಲೂ ಕೂಡ ನೀರು ನಿಂತಿರುವಂತಹ ಪರಿಸ್ಥಿತಿ ಇದೆ. ಕೇರಳದ ಬಳಿಕ ಈಗ ದೆಹಲಿಯಲ್ಲೂ ಕೂಡ ಮೇಘ ಸ್ಫೋಟ ಆಗಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ. ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ 2 ರಿಂದ 3 ಅಡಿಗಳಷ್ಟು ನೀರು ನಿಂತ್ಕೊಂಡಿದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದೇ ಗಂಟೆಯಲ್ಲಿ 100 ಮಿಲಿಮೀಟರ್ ವರ್ಷಧಾರೆಯಾಗಿರೋದು. ಹೀಗಾಗಿ ಮೇಘ ಸ್ಫೋಟ ಆಗಿ ಈ ರೀತಿಯಾಗಿ ರಸ್ತೆಗಳಲ್ಲಿ ನೀರು ನಿಂತಿದೆ. ಹಲವು ಏರಿಯಾಗಳು ಈಗ ಜಲಾವೃತ ಆಗಿರುವಂತಹ ಘಟನೆ ಕೂಡ ಆಗಿದೆ. ಇನ್ನು ದೆಹಲಿಯಲ್ಲಿ ಮಳೆ ಆರ್ಭಟಕ್ಕೆ ಅನೇಕ ಪ್ರದೇಶಗಳು ಜಲಾವೃತ ಆಗಿದೆ. ರಾಜೇಂದ್ರ ನಗರ, ಫಿರೋಜ್ ಶಾ ರಸ್ತೆ ಮುಳುಗಡೆಯಾಗಿದೆ. ಇನ್ನು ಅಂಡರ್ ಪಾಸ್ಗಳಲ್ಲಿ ನೀರು ನಿಂತಿರೋದ್ರಿಂದಾಗಿ ಸಂಚಾರ ಬಂದ್ ಆಗಿದೆ. ಇನ್ನು ರಸ್ತೆಗಳು ಹೊಳೆಯಂತಾಗಿದೆ. ಸವಾರರು ಹೈರಾಣಾಗಿದ್ದಾರೆ. ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗದೆ ನಿಂತಲ್ಲೇ ನಿಲ್ಲುವಂಥ ಪರಿಸ್ಥಿತಿ ಇದೆ. ದೆಹಲಿಯ ಪರಿಸ್ಥಿತಿ ಇದು. ಇಡೀ ದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ರಾಜಧಾನಿ ದೆಹಲಿಯಲ್ಲಿ ಈಗ ಮೇಘ ಸ್ಫೋಟ ಆಗಿ ಈ ಅವಾಂತರ ಆಗಿರೋದು. ದೆಹಲಿಯ ಪ್ರಮುಖ ರಸ್ತೆಗಳು, ಪ್ರಮುಖ ಏರಿಯಾಗಳು ಜಲಾವೃತ ಆಗಿದೆ. ರಾಜೇಂದ್ರ ನಗರ, ಫಿರೋಜ್ ಶಾ ರಸ್ತೆ ಮುಳುಗಡೆಯಾಗಿದೆ. ಇನ್ನು ಅನೇಕ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತಿರೋದ್ರಿಂದಾಗಿ ಸಂಚಾರ ಬಂದಾಗಿದೆ. ಇನ್ನು ರಸ್ತೆಗಳು ಹೊಳೆಯ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಆಗಿದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಿಂತಲ್ಲೇ ನಿಂತು ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಇದೆ. ಭಾರೀ ಮಳೆಯ ಪರಿಣಾಮ ಇದು. ರಸ್ತೆಗಳು ಈಗ ಒಂದು ರೀತಿಯಲ್ಲಿ ನದಿಯ ರೀತಿಯಲ್ಲಿ ಕಂಡು ಬರ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈ ರೀತಿಯಾಗಿ ಮೇಘ ಸ್ಫೋಟದ ಪರಿಣಾಮ ಇದು. ಒಂದೇ ಗಂಟೆಯಲ್ಲಿ 100 ಮಿಲಿಮೀಟರ್ ವರ್ಷಧಾರೆಯಾಗಿದೆ ರಾಷ್ಟ್ರ ರಾಜಧಾನಿಯಲ್ಲಿ. ಕೇರಳದ ಬಳಿಕ ಇದೀಗ ದೆಹಲಿಯಲ್ಲಿ ಮಳೆಯ ಅವಾಂತರ ಈಗ ಆರಂಭ ಆಗಿದೆ. ಇವತ್ತು ರಾತ್ರಿ ಮಳೆ ಆರಂಭ ಆಗಿ ಈಗ 1 ಗಂಟೆಯಲ್ಲಿ ಸುರಿದಿರುವಂತಹ ಮಳೆಯ ಪ್ರಮಾಣ 100 ಮಿಲಿಮೀಟರ್. ಹೀಗಾಗಿ ಅಲ್ಲಿನ ನಿವಾಸಿಗಳು ಈಗ ಪರದಾಡುವಂತಹ ಪರಿಸ್ಥಿತಿ ಇದೆ. ಇನ್ನು ದೆಹಲಿಯಲ್ಲಿ ಮಳೆ ಹೊಡೆತಕ್ಕೆ ಅಂಡರ್ ಪಾಸ್ಗಳು ಜಲಾವೃತ ಆಗಿದೆ. ಇನ್ನು ಭಾರಿ ಮಳೆಗೆ ಮಿಂಟೋ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೆಹಲಿಯ ಹಳೆ ರಾಜೇಂದ್ರ ನಗರ ಜಲಾವೃತ ಆಗಿದೆ. ಆಗಸ್ಟ್ 5ರವರೆಗೂ ಕೂಡ ನಿರಂತರವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ವೈಪರೀತ್ಯ, ಹೀಗಾಗಿ ವಿಮಾನ ಹಾರಾಟವನ್ನು ಕೂಡ ಡೈವರ್ಟ್ ಮಾಡಲಾಗಿದೆ. ಇನ್ನು ಮಳೆಗೆ ನೂತನ ಸಂಸತ್ತಿನ ಮಕರ ದ್ವಾರ ಜಲಾವೃತ ಆಗಿದೆ ಅಂತ ಕೂಡ ಸಿಗ್ತಾ ಇರುವಂಥ ಮಾಹಿತಿ. ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿ ಈಗ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಆಗಿದೆ. ರಸ್ತೆಗಳಲ್ಲಿ ನೀರು ನಿಂತಿರೋದ್ರಿಂದಾಗಿ ವಾಹನ ಸವಾರರು ರಸ್ತೆಯಲ್ಲೇ ಪರದಾಡುವಂಥ ಪರಿಸ್ಥಿತಿ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಕ್ರಮ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಕ್ರಮ್, ಇದೀಗ ಅಕ್ಷರಶಃ ಮೇಘ ಸ್ಫೋಟದ ವಾತಾವರಣ ದೆಹಲಿಯಲ್ಲಿ ಉಂಟಾಗಿರೋದು. ಸದ್ಯದ ಪರಿಸ್ಥಿತಿ ಹೇಗಿದೆ ವಿಕ್ರಮ್? ಎಸ್ ಮಧುಕರ, ಒಂದ್ ರೀತಿಯಲ್ಲಿ ಮೇಘ ಸ್ಫೋಟದಿಂದಾಗಿ ಯಾವ ರೀತಿಯಲ್ಲಿ ಮಳೆ ಸುರಿಯುತ್ತೋ ಅದೇ ರೀತಿಯಂತ ಪರಿಣಾಮ ಸದ್ಯದ ಮಟ್ಟಿಗೆ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ದೆಹಲಿಯ ಸೆಂಟ್ರಲ್ ಡೆಲ್ಲಿ ಆಗಿರ್ಬೋದು, ಈಸ್ಟ್, ವೆಸ್ಟ್ ಅಥವಾ ಇನ್ನುಳಿದಂತಹ ಈ ಪೂರ್ಣ ಪ್ರಮಾಣದ ದೆಲ್ಲಿಯ ಎಲ್ಲಾ ಭಾಗಗಳಲ್ಲೂ ಕೂಡ ಭರ್ಜರಿಯಾಗಿ ಇವತ್ತು ಅಂದ್ರೆ ಸಂಜೆ ಸುಮಾರು 8:30-9 ಗಂಟೆಯಿಂದನೂ ಕೂಡ ಮಳೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಬಹುತೇಕ ಎಲ್ಲಾ ರಸ್ತೆಗಳು ಕೂಡ ಜಲಾವೃತ ಆಗಿದೆ. ಅದಲ್ಲದೆ ಇನ್ನು ಉಳಿದಂತೆ ಅಂದ್ರೆ ಏರ್ಪೋರ್ಟ್ ರಸ್ತೆ ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ಡೆಲ್ಲಿಯ ಸಿಟಿಯಿಂದ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹಲವಾರು ಫ್ಲೈಟ್ಗಳು ಕೂಡ ಡಿಲೇ ಆಗ್ತಾ ಇದೆ. ಹಾಗೆ ಇನ್ನುಳಿದಂತಹ ಬಹುತೇಕ ಫ್ಲೈಟ್ಗಳನ್ನು ಕೂಡ ಡೈವರ್ಟ್ ಮಾಡಲಾಗ್ತಾ ಇದೆ. ಸೊ ಇನ್ನು ಓಲ್ಡ್ ಡೆಲ್ಲಿಯಲ್ಲಿ ಕೂಡ ಒಂದಿಷ್ಟು ಹಳೆಯ ಮನೆಗಳೇನಿದ್ವು ಅದರ
ಒಂದಿಷ್ಟು ಕುಸಿತ ಕೂಡ ಆಗಿರ್ತಕ್ಕಂಥದ್ದು ಒಂದೊಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಆಗಸ್ಟ್ 5ರವರೆಗೂ ಕೂಡ ಇದೇ ರೀತಿಯಂತ ಮಳೆ ಮುಂದುವರಿಯುವಂತ ಸಾಧ್ಯತೆ ಇದೆ ಅಂತ ಹೇಳಿ IMD ಈಗಾಗಲೇ ಒಂದು ಸೂಚನೆಯನ್ನ ನೀಡಿದೆ. ಸದ್ಯದ ಮಟ್ಟಿಗೆ ಬಹುತೇಕವಾಗಿ ಅಂದ್ರೆ ನ್ಯೂ ಡೆಲ್ಲಿ ಅಂತ ಏನ್ ಪರಿಗಣನೆ ಮಾಡಲಾಗುತ್ತೆ ಅಂತಹ ರಸ್ತೆಗಳಾಗಿರ್ಬೋದು ಅಥವಾ ಬಹುತೇಕ ಎಲ್ಲಾ ರಸ್ತೆಗಳಲ್ಲೂ ಕೂಡ ಈ ಸಂಪೂರ್ಣವಾಗಿ ಜಲಾವೃತ ಆಗಿ ಸಾಕಷ್ಟು ವೆಹಿಕಲ್ಗಳು ಕೂಡ ಕೆಟ್ಟು ನಿಂತಿರುವಂತದ್ದು. ಮತ್ತೆ ಈ ಒಂದು ರಾತ್ರಿಯ ಸಮಯದಲ್ಲೂ ಕೂಡ ಅಂದ್ರೆ ಸುಮಾರು 11 ಗಂಟೆ ವೇಳೆಗೂ ಕೂಡ ಎಲ್ಲಾ ಭಾಗಗಳಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇನ್ನು ಸ್ಪೆಷಲಿ ತುಂಬಾ ಉತ್ತಮವಾದಂತ ಉದಾಹರಣೆ ಅಂತಂದ್ರೆ ಚಾಣಕ್ಯಪುರಿ ಏರಿಯಾದಲ್ಲಿ ನಮ್ಮ ಕರ್ನಾಟಕ ಭವನ ಕೂಡ ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಒಂದು ಪಂಚಶೀಲ ಮಾರ್ಗ ಅಂತ ಏನು ಒಂದು ರಸ್ತೆ ಇರ್ತಕ್ಕಂಥದ್ದು, ಆ ಒಂದು ರಸ್ತೆಯೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಲ್ಲೂ ಕೂಡ ಯಾವುದೇ ರೀತಿಯಂತ ವೆಹಿಕಲ್ಗಳು ಕೂಡ ಓಡಾಡೋಕೆ ಆಗ್ತಾ ಇಲ್ಲ. ಸುಮಾರು 1.5 ಇಂದ 2 ಅಡಿ ಅಷ್ಟುವರೆಗೆ ರಸ್ತೆಯಲ್ಲಿ ನೀರು ನಿಂತಿದೆ. ಹಾಗಾಗಿ ವಾಹನ ಸವಾರರ ಪರದಾಟ ಕೂಡ ಜಾಸ್ತಿ ಆಗಿರುವಂತದ್ದು. ಸೊ ಇದೇ ರೀತಿಯಾಗಿ ಮಳೆ ಆಗಸ್ಟ್ 5ರವರೆಗೂ ಕೂಡ ಮುಂದುವರಿಯುವಂತ ಸಾಧ್ಯತೆಗಳಿದೆ ಅನ್ನೋ ಒಂದು ಸೂಚನೆಯನ್ನ IMD ನೀಡಿದೆ. ಮಧುಕರ್, ಥ್ಯಾಂಕ್ ಯು ವಿಕ್ರಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.